ಹೆಲೋ ಹಾಯ್ ಗುಡ್ ಈವ್ನಿಂಗ್ ನಮಸ್ಕಾರ. ನಾನು ನಿಮ್ಮ ಸರ್ BKM ಸರ್ ಅಂತ್ಯೋದಯ. ಇನ್ನು ಮುಂದೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಯೂಟ್ಯೂಬ್ ಚಾನಲ್ ಮೂಲಕ. ವಾಟ್ ಎವರ್ BKM, ಏನೇ ಇರಲಿ, ಏನೇ ಸಮಸ್ಯೆ ಇರಲಿ, ಬನ್ನಿ ನನ್ನ ಜೊತೆ ಮುಂದೆ ಸಾಗೋಣ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಪ್ರಪ್ರಥಮ ಬಾರಿಗೆ ಯೂಟ್ಯೂಬ್ ಚಾನಲ್ ಮೂಲಕ ಮಾತಾಡ್ತಿದ್ದೀನಿ. ಅದಕ್ಕೊಂದು ವಿಶೇಷ ಕಾರಣ ಇದೆ. ಮಾರ್ಚ್ ತಿಂಗಳು ಬಂತು, ಬಿಸಿಲು ಜಾಸ್ತಿ ಆಗ್ತಾಯಿದೆ, ಧಗೆ. ಆದರೆ ಅದಕ್ಕಿಂತ ಬಿಸಿ ಧಗೆ ನಮ್ಮ SLC ಮಕ್ಕಳಿಗೆ. ಅದು ಏನಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವ್ರ SLC ಪಬ್ಲಿಕ್ ಎಕ್ಸಾಮ್ ಹತ್ರ ಬಂದೇ ಬಿಡ್ತು. ಡಿಯರ್ ಫ್ರೆಂಡ್ಸ್, ಮುಂದೆ ಹೋಗೋಕ್ಕೆ ಮುಂಚೆ ಇಟ್ಸ್ ಮೈ ರಿಕ್ವೆಸ್ಟ್, ವಾಟ್ ಎವರ್ BKM ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮೆಂಬರ್ಸ್ ಆಗಿ. ಮುಂದೆ ಹೋಗೋಣ. ವಾಟ್ ಎವರ್ BKM, ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದೇ ತಿಂಗಳು 21ರಿಂದ ಶುರುವಾಗುತ್ತೆ SLC ಪರೀಕ್ಷೆ. ಅಯ್ಯೋ, ಇನ್ನು ಉಳಿದಿರೋದು 14 ದಿನ. ಯಾಕೆ ಚಿಂತೆ? ಯಾರಿಗೂ ಏನು ಆತಂಕ ಬೇಡ, ಟೆನ್ಷನ್ ಮೊದಲೇ ಮಾಡ್ಕೋಬೇಕಾಗಿಲ್ಲ. 14 ದಿನ ಇರಲಿ, 4 ದಿನ ಇರಲಿ. ಈಗ ನಾನು ಹೇಳ್ತೀನಿ ಒಂದು ಸಿಂಪಲ್ ಪ್ಲ್ಯಾನ್, ಸ್ಮಾರ್ಟ್ ಪ್ಲ್ಯಾನ್. ಈಗಾಗಲೇ ನೀವೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀರ. ಮ್ಯಾಥ್ಸ್, ಸೈನ್ಸ್ ಎಲ್ಲನೂ ತುಂಬ ಟಾಪಾಗಿ ರೆಡಿಯಾಗಿದ್ದೀರ. ಆಗಿರ್ತೀರಾ, ಯಾಕೆ ಆಗಿಲ್ಲ ಅಂದ್ಕೊಳ್ತೀರ. ಮತ್ತು ಈಗ ಇನ್ನೇನು ಮಾಡೋದು ಸರ್? ಕೇಳಿ ನನ್ನ ಪ್ಲ್ಯಾನ್. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಸ್ಮಾರ್ಟ್. ಏನೂ ಇಲ್ಲ. ಪ್ಲ್ಯಾನ್ ನಂಬರ್ 1, BKM ವಾಟ್ ಎವರ್ ಪ್ಲ್ಯಾನ್ ನಂಬರ್ 1. ಈಗಾಗಲೇ ಪರ್ಫೆಕ್ಟ್ ಆಗಿರೋ ಎಲ್ಲ ಸಬ್ಜೆಕ್ಟ್ನ ಯಾವ್ಯಾವ ಕಂಟೆಂಟಲ್ಲಿ ಪರ್ಫೆಕ್ಟ್ ಇದ್ದೀರೋ ಅದನ್ನು ಜಸ್ಟ್ ಒಮ್ಮೆ ಗ್ಲಾನ್ಸ್ ಮಾಡಿ. ನಂಬರ್ 2, ಇನ್ನೂ ಡೌಟ್ಸ್ ಇಟ್ಕೊಂಡಿದ್ರೆ, ಇನ್ನೂ ಕನ್ಫ್ಯೂಷನ್ಸ್ ಇದ್ದರೆ ತಕ್ಷಣ ಇವತ್ತೇ ನಾಳೆನೇ ನಿಮ್ಮ ಟೀಚರ್ಸ್ ಹತ್ರ, ಅದ್ಯಾವ ಸಬ್ಜೆಕ್ಟ್ ಆದರೂ ಆಗಿರಲಿ, ತಕ್ಷಣ ಡಿಸ್ಕಸ್ ಮಾಡಿ, ಕ್ಲಿಯರ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅವನಾಗೆ ಬಿಟ್ಕೊಂಡು ಹೋಗ್ಬೇಡಿ. ನೆಕ್ಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ, ವೆರಿ ಸಿಂಪಲ್. ಥರ್ಡ್ ಪ್ಲಾನ್, ಸ್ಮಾರ್ಟ್. ಎಲ್ಲರೂ ಪಾಸ್ ಆಗಲೇಬೇಕು. ಫಸ್ಟ್ ಆದ್ಯತೆ ಪಾಸ್ ಆದಮೇಲೆ ತಾನೇ ಸ್ಕೋರು, ರ್ಯಾಂಕ್. ಸೊ ಪಾಸ್ ಆಗೋಕ್ಕೆ ಒಂದು ಸ್ಮಾರ್ಟ್ ಐಡಿಯಾ, ವೆರಿ ಸಿಂಪಲ್. ಇದುವರೆಗೂ ಕೈ ಚೆಲ್ಲಿ ಕುಳ್ತಿರೋರು ಕೂಡ ಈಗ ಎದ್ದಾಳಿ. ಎಕ್ಸಾಮ್ ಬಗ್ಗೆ ಯಾಕೆ ವರಿ ಮಾಡ್ಕೊಳ್ತೀರಾ? ಆತಂಕ ಪಡೋದೇನಿದೆ? ವೆಬ್ ಕ್ಯಾಸ್ಟಿಂಗ್ ಅಲ್ದಿದ್ರೆ ಟೆಲಿಕ್ಯಾಸ್ಟಿಂಗ್ ಮಾಡಲಿ ಬಿಡಿ. ವೈ ಡು ಯು ಬಾದರ್? ಈ ಸಾರಿ ಅದೇನೋ ವಾಯ್ಸ್ ಕೂಡ ರೆಕಗ್ನೈಸರ್ ಎಲ್ಲ ಮಾಡ್ತಾರಂತೆ, ಇರಲಿ ಬಿಡಿ. ಪರೀಕ್ಷೆ ಹೀಗೆ ನಡಿಬೇಕಾಗಿರೋದು, ನಮ್ಮ ಗಟ್ಟಿತನ ಗೊತ್ತಾಗುತ್ತೆ. ಅದಕ್ಕೆ ಹೆದರ್ಕೊಂಡು ನೀವೆಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ದರೆ ಈ ಕ್ಷಣನೇ ಬಿಟ್ಟೆದ್ದು ಕೂತ್ಕೊಳ್ಳಿ. ಸಿಂಪಲ್. ಥರ್ಡ್ ಪ್ಲ್ಯಾನ್, ನಿಮಗೆ ಗೊತ್ತು, ಬೋರ್ಡಿಂದ ಈಗಾಗಲೇ ಮಿನಿಮಮ್ 4 ಮಾಡಲ್ ಪೇಪರ್ಸನ್ನು ಬಿಟ್ಟಿದ್ದಾರೆ SSLC ಬೋರ್ಡ್ ಕರ್ನಾಟಕ. ಅವನ್ನ ನಿಮ್ಮ ಸ್ಕೂಲಲ್ಲಿ ಖಂಡಿತ ಸಾಲ್ವ್ ಮಾಡಿಸಿರ್ತಾರೆ. ಅದರ ಮೇಲೆ ಎಕ್ಸಾಮ್ಸ್ ಕೂಡ ಮಾಡಿರ್ತಾರೆ. ಅಲ್ಲಿಗೆ ಆ 4 ಪೇಪರ್ ಇನ್ನೂ ಅದರಲ್ಲಿ ಏನಾದ್ರು ಪರ್ಫೆಕ್ಟ್ ಆಗಿಲ್ವಾ, ಎಲ್ಲ ಬಿಟ್ಟು ಫಸ್ಟ್ ಅವನ್ ರೆಡಿಯಾಗಿ 4 ಬೋರ್ಡ್ ಮಾಡಲ್ ಪೇಪರ್ ಇನ್ ಆಲ್ ದಿ ಸಬ್ಜೆಕ್ಟ್, 6 ಸಬ್ಜೆಕ್ಟ್ಸ್, 4 6 24. ನೆಕ್ಸ್ಟ್, ಮೊನ್ನೆ ತಾನೇ ಮುಗೀತಲ್ಲ, ಯಾವುದು, ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ. ಆ ಪ್ರಿಪ್ರೇಟ್ರಿದ್ದನ್ನು ಪೇಪರನ್ನು 6 ಸಬ್ಜೆಕ್ಟನ್ನು ನಾಳೆ ನಾಡಿದ್ರಲ್ಲಿ 2-3 ದಿನದಲ್ಲಿ ಸಾಲ್ವ್ ಮಾಡಿಬಿಡಿ. ಟೀಚರ್ಸ್ ಹೆಲ್ಪ್ ತೊಗೊಳ್ಳಿ, ಗೊತ್ತಾಗದೇ ಇರೋದಕ್ಕೆ. ತುಂಬ ಚೆನ್ನಾಗಿದೆ ಪೇಪರ್ಸ್, ನಾನು ನೋಡಿದೆ.
ಆಲ್ ಪೇಪರ್ಸ್ ಆರ್ ಗುಡ್, ಬ್ಯೂಟಿಫುಲ್. ಎಸ್, ಇಷ್ಟಾದಮೇಲೆ ಪಾಸ್ ಆಗೋದು ಗ್ಯಾರಂಟಿ, ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಯ್ಯೋ ಬರೀ ಪಾಸ್ ಆಗೋದು ಹೇಳ್ತೀರಲ್ಲ, ನಾನು ಸ್ಕೋರ್ ಮಾಡಬೇಕು ಅಂತ. ಕ್ಲಾಸಲ್ಲಿ BKM ಸರ್ ಯಾವಾಗಲೂ ಟಾಪರ್, ರ್ಯಾಂಕ್ ಇದ್ರ ಬಗ್ಗೆ ಮಾತಾಡೋರು. ಇವತ್ತೇನಪ್ಪ ಯೂಟ್ಯೂಬಲ್ಲಿ ಬರೀ ಪಾಸರ್ಸ್ ಬಗ್ಗೆ. ಎಸ್, ಫಸ್ಟ್ ಜೀವದಾನ ಬೇಕು. ಎಸ್, ಜೀವದಾನ ಸಿಕ್ಕಿದೆ. ಈಗ ನಾನು ಸ್ಕೋರ್ ಮಾಡಬೇಕು, ನಾನು ಟಾಪರ್ ಆಗಬೇಕು ಅನ್ನೋರಿಗೆ ಇದ್ರ ಜೊತೆಗೆ ಈಗ ಹೇಳಿದ್ನಲ್ಲ, ಮಾಡೆಲ್ ಪೇಪರ್ಸ್ ಆ್ಯಂಡ್ ಪ್ರಿಪ್ರೇಟ್ರಿ, ಇವುಗಳ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಫ್ರಮ್ ಬೋರ್ಡ್. ಪಬ್ಲಿಕ್ ಎಕ್ಸಾಮ್ಸ್ ಏನಾಗೋಗಿದೆ, ಕಡಿಮೆ ಅಂದರೂ ನಿಮಗೆ 5ರಿಂದ 10 ಕ್ವೆಶನ್ ಪೇಪರ್ ಸಿಗುತ್ತೆ. ಓಲ್ಡ್, ಅಪಿಯರ್ಡ್, ಇವಕ್ಕೆ ಮೆಟೀರಿಯಲ್ಲು ನಿಮ್ಮ ಹತ್ರ ಇರುತ್ತೆ ಬಿಡಿ, ನೀವೆಲ್ಲ ಜಾಣ ಮಕ್ಕಳು, ಸಾಲ್ವ್ ಕೂಡ ಮಾಡಿರ್ತಕ್ಕಂಥ ನಿಮ್ಮ ಹತ್ರ ಇರುತ್ತೆ. ಅದನ್ನು ಮತ್ತೊಮ್ಮೆ ಸಾಲ್ವ್ ಮಾಡಿ. ಅಲ್ಲಿಗೆ 4 ಬೋರ್ಡ್ ಮಾಡೆಲ್ ಪೇಪರ್ಸ್ ಪ್ರೆಸೆಂಟ್ ಇಯರ್, 1 ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ, 5 ಆಯಿತು, 5 ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಸಾಕು. 60, ನೋ, ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ 70%. ಅನುಮಾನನೇ ಬೇಡ. ಇದ್ರ ಜೊತೆಗೆ ನೀವೆಲ್ಲ ಜಾಣ್ ಮಕ್ಕಳಿರ್ತೀರಿ, ಟೆಕ್ಸ್ಟ್ ಬುಕ್ನ ಮೂಲೆಯಲ್ಲಿರೋದನ್ನು ಖಂಡಿತ ಓದಿರ್ತೀರಿ. ಕೆಲವರು ನಿಮಗೆ ಗೊತ್ತು, ಗಿಪ್ಲೈಡ್ ತಲೆ ಕೆಡಿಸ್ಕೋಬೇಡಿ. ಅಪ್ಲೈಡ್ ಅನ್ನೋದೆಲ್ಲ ಮಾತು. ಬುಕ್ ಓದಿದರೆ ಅಪ್ಲೈಡು ಆನ್ಸರ್ ಮಾಡ್ತೀರಿ, ಸ್ಕಿಲ್ ಬೇಸ್ಡ್ ಕ್ವೆಶನ್ಸ್ ಆನ್ಸರ್ ಮಾಡ್ತೀರಿ, ಹೈಯರ್ ಡಿಫಿಕಲ್ಟಿ ಲೆವೆಲ್ ಕ್ವೆಶನ್ಸ್ ಕೂಡ ಆನ್ಸರ್ ಮಾಡ್ತೀರಿ. ಇನ್ನೇನು ಬೇಕು ಪಾಸ್ ಆಗೋರಿಗೆ? ಮತ್ತು ಪಾಸಿಂಗ್ ಪ್ಯಾಕೇಜಸ್ ಕೂಡ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತು, ಇನಿಯಾಟ್ರೆಸ್ಟ್ ಈ ಥರದವರೆಲ್ಲ, ಮತ್ತು ಕೆಲವು DDP ಆಫೀಸುಗಳಿಂದ ಕೂಡ ಪಾಸಿಂಗ್ ಪ್ಯಾಕೇಜಸ್ ಬಿಟ್ಟಿದ್ದಾರೆ. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಎಲ್ರಿಗೂ ಬಿಟ್ಟಿದ್ದಾರೆ. ಅವನ್ನ ಓದ್ಕೊಳ್ಳಿ. ಬೈಯರರು ಬರೀ ಬೈದಲ್ಲೇ ಯಾಕೆ ಕಾಲ ಕಳಿತೀರಿ? ಸ್ಟಾರ್ಟ್ ಮಾಡಿ ಬೇಗ. ನಾನು ಓದಿದ್ದೀನಿ, ಆಗಲೇ ನನ್ನ ಸ್ಕೋರ್ ಆಗುತ್ತೆ, ನಾನು ಫಸ್ಟ್ ಕ್ಲಾಸ್ ಅಥವಾ ರ್ಯಾಂಕಿಂಗ್ ನಾನು ಪ್ರಯತ್ನ ಪಡಬೇಕು ಅಂತಕ್ಕಂಥವ್ರು ಹೇಳಿದ್ನಲ್ಲ, ಮುಂದಿನ ಟ್ರೈ ಮಾಡಿ. ಇಷ್ಟನ್ನು ಒಳ್ಳೆ ಮನಸ್ಸಿಂದ ಇವತ್ತು ಸಂಜೆನೆ ಪ್ರಾರಂಭಿಸಿ, ನಾಳೆ ನಾಡಿದ್ದು 2 ದಿನದಲ್ಲಿ 1 ರೌಂಡ್ ಮುಗಿಸಿ, ಯಾವುದೇ ಕಾರಣಕ್ಕೆ ನಿಮಗೆ ಯಾವ ಆತಂಕನೂ ಇಲ್ಲದೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಆಗುತ್ತೆ. ಯಾರು ಆತಂಕ ಪಟ್ಕೋಬೇಡಿ. ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್, ನೋ ಡೌಟ್. ಸೊ ಇವತ್ತಿಗಿಷ್ಟು ಸಾಕು ಅಂದ್ಕೊಳ್ತೀನಿ. ಭಾಳಷ್ಟಿದೆ ಮಾತಾಡೋಕ್ಕೆ. ರ್ಯಾಂಕು, ಸ್ಕೋರು, ಟಾಪರ್ ಎಲ್ಲ ಮಾತಾಡೋಣ. ಇವತ್ತು ಪ್ರಥಮ ನಾನು ನಿಮ್ಮ ಜೊತೆ ಮಾತಾಡಲೇಬೇಕು ಅನ್ನಿಸ್ತು. ಭಾಳಷ್ಟು ಶಾಲೆಗಳಿಗೆ ನಾನು ವಿಸಿಟ್ ಮಾಡಿದಾಗ ಮಕ್ಕಳು ಕೇಳ್ತಿರ್ತಾರೆ, ಎಲ್ಲ ಥರದ ಮಕ್ಕಳು ಕೇಳ್ತಿರ್ತಾರೆ. ಅಷ್ಟು ಜನಕ್ಕೆ ಮಾತ್ರ ಯಾಕೆ ಅಂತ ನಾನಿವತ್ತು ಯೋಚನೆ ಮಾಡಿ ಒಂದು ಯೂಟ್ಯೂಬ್ ಚಾನಲನ್ನು ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೀನಿ. ಅದರ ಹೆಸರು ಮರಿಬೇಡಿ, ವಾಟ್ ಎವರ್ BKM. ನಾಳೆ ಸಿಗೋಣ. ಇನ್ನೊಂದಿಷ್ಟು ಹೆಚ್ಚಿನ ಅಪ್ಡೇಟು, ಇನ್ನೂ ಖುಷಿಯಾದಂಥ SLC ಎಕ್ಸಾಮ್ ಬಗ್ಗೆ ಮಾಹಿತಿ ತೊಗೊಂಡು ನಿಮ್ಮ ಜೊತೆ ಬರ್ತೀನಿ. ದಯವಿಟ್ಟು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಬಟನ್ ಒತ್ತಿ. ನನ್ನ ಅಗಾಧವಾದ ನೆಟ್ವರ್ಕಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅವರೆಲ್ಲರೂ ದಯವಿಟ್ಟು ನಿಮ್ಮ ಗುರುಗಳ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಭಾವಿಸ್ತಾ, ಇವತ್ತಿದು ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಕ್ಲಾಸ್ ರೂಮಲ್ಲಿ ಟೀಚ್ ಮಾಡಿರ್ತಕ್ಕಂಥ ಯುವರ್ಸ್ BKM. ಟುಡೇ he has come in front of you using YouTube channel. I'm very happy to reach you all in this way. ಮತ್ತೆ ಸಿಗೋಣ. ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ಟೈಮ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಬಾಯ್, ಟೇಕ್ ಕೇರ್.